ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾನ ಚಾನಲ್. ಇವತ್ತು ನಾನು ಸೋಯಾಬೀನನ್ನು ಹಾಕಿಬಿಟ್ಟು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು 1/4 kg ಸ್ವಲ್ಪ ಜಾಸ್ತಿ ಸೋಯಾಬೀನ್ಸ್ ತಗೊಂಡು ನೆನೆಕ್ತಾ ಇದ್ದೀನಿ ನೀರಲ್ಲಿ. ಯಾಕಂದರೆ ಇದೊಂದು 1/2 hour ನೆನಿಬೇಕು ನೀರಲ್ಲಿ, ಆವಾಗ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರಲ್ಲೆಲ್ಲ ನೆನೆಸ್ಬಿಟ್ಟು ನೆನೆಸಿದ ನಂತರ ಇದನ್ನು ನೀಟಾಗಿ ಒಂದು 4-5 ನೀರಲ್ಲಿ ತೊಳೆದ್ಬಿಟ್ಟು ಹಿಂಡಬೇಕು ಚೆನ್ನಾಗಿ. ಇದರಲ್ಲಿ ಒಂಥರ ಸೋಪಿನ ಥರ ನೊರೆ ಇರುತ್ತೆ, ಅದನ್ನು ನೀಟಾಗಿ ಹಿಂಡ್ಕೋಬೇಕಾಗುತ್ತೆ 4-5 ನೀರಲ್ಲಿ ತೊಳೆದ್ಬಿಟ್ಟು. ಇವಾಗ ನೋಡಿ, ಅದನ್ನು ತೊಳೆದಾದ ನಂತರ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಲಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಯಾವಾಗಲೂ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮಾಡಬೇಕು, ಒಂಚೂರು ಕೂಡ ಸ್ಮೆಲ್ ಇರೋಲ್ಲ. ಹಾಗೆ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಇದರಲ್ಲಿ. ಈ ಥರ ಎಣ್ಣೆಲಿ ಫ್ರೈ ಮಾಡಿದಾಗ ಆ ಥರ ಏನು ಸ್ಮೆಲ್ ಇರೋಲ್ಲ. ಒಂದು ಸ್ವಲ್ಪ ಲೈಟಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಹಿಂದೆಯೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಮಸಾಲೆ ಸ್ವಲ್ಪ ಚೆನ್ನಾಗಿ ಅಂಟಿರುತ್ತೆ, ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಎಲ್ಲನೂ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ಕಲ್ಲರ್ ಒಂದು ಸ್ವಲ್ಪ ಎಣ್ಣೆಲಿ ನಾವು ಫ್ರೈ ಮಾಡಿದಾಗ ಈ ಈರುಳ್ಳಿ ಎಲ್ಲ ಹೇಗೆ ಕಲರ್ ಆಗುತ್ತೋ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದಾಗಲೇ ಕಲರ್ ಚೇಂಜ್ ಆಗಿದೆ, ಯಾಕಂದರೆ ನಾನು ಇದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಕೆಳಗಡೆ ಸ್ವಲ್ಪ ತಳ ಸುಡ್ತಾ ಇದೆ. ಹಾಗಾಗಿ ಇದು ನೋಡಿ ಫ್ರೈ ಆಗಿದೆ, ಚೆನ್ನಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸಪ್ರೇಟಾಗಿ ಒಂದು ಪ್ಲೇಟ್ಗೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಪ್ರೆಸ್ ಮಾಡಿದ್ರೆ ಸ್ಪಂಜ್ ಥರ ಕಾಣುತ್ತೆ. ಮತ್ತು ಇದಕ್ಕೆ ಮಸಾಲೆ ಬಂದುಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಟೊಮೊಟೊ ಈ ಮೂರನ್ನು ಸಹ ರುಬ್ತಾಯಿದ್ದೀನಿ. ಈಗಾಗಲೇ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಪೇಸ್ಟ್ ಇದೆ ನಮ್ಮ ಮನೇಲಿ, ಅದಕ್ಕೋಸ್ಕರ ಇಷ್ಟನ್ನು ಮಾತ್ರ ರುಬ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಎರಡನ್ನೂ ಸಹ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಜಾಸ್ತಿ ಸಣ್ಣನೂ ಅಲ್ಲ, ಜಾಸ್ತಿ ದಪ್ಪನೂ ಅಲ್ಲ, ಅಷ್ಟು ಮೀಡಿಯಮಲ್ಲಿ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ ಎರಡು ಮಿಕ್ಸ್ ಇದೆ ಇದರಲ್ಲಿ. ಮತ್ತು ನಾವು ಇವಾಗ ರುಬ್ಬಿದಂಥ ಮಸಾಲೆ, ಮತ್ತು ಇದಕ್ಕೆ ಧನಿಯಾ ಪೌಡ್ರು, ಅಚ್ಕಾರದ ಪುಡಿ, ಚಿಲ್ಲಿ ಪೌಡ್ರ್ ಇಷ್ಟನ್ನು ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಈಗ ಒಂದು ಕುಕ್ಕರ್ ತಗೊಳ್ಳೋಣ. ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ ಬಿಸಿ ಆದ ನಂತರ ನಾನೇನು ಮಸಾಲೆ ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲೇ. ಅಂದರೆ ಫುಲ್ಲು ಅದು ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡ್ತಾ ಇರ್ಬೋದು, ತೀರಾ ನಿಮ್ಗೆ ಇನ್ನೂ ಬೇಕಾದರೆ ಇದಕ್ಕೆ ಕಾಯಿ ಬೇಕಾದರೂ ಹಾಕ್ಬೋದು, ಆದರೆ ನಾನು ಇಲ್ಲಿ ಕಾಯಿ ಹಾಕಿಲ್ಲ. ಕಾಯಿ ಹಾಕಿದ್ರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಅದು. ಮತ್ತು ನೋಡ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದೇನು ಚಿಲ್ಲಿ ಪೌಡ್ರೆಲ್ಲ ಇದೆಯಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಉಪ್ಪು ಖಾರ ನಾನು ಸ್ವಲ್ಪ ಎಲ್ಲ ಹಾಕಿದ್ದೀನಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು, ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಅಂದರೆ ಎಣ್ಣೆ ಸ್ವಲ್ಪ ಬಿಡಬೇಕು, ಅಲ್ಲಿವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋವಂಥ ಟೈಮಲ್ಲಿ ನಾವು ಕ್ಯಾಪ್ಸಿಕಮು ಮತ್ತು ಆಲೂಗೆಡ್ಡೆ ಎರಡನ್ನೂ ಸಹ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ಲಾಸ್ಟಲ್ಲಿ ನಾವೇನು ಸೋಯಾಬೀನ್ ಇಟ್ಟಿದ್ದೀವಲ್ಲ ಫ್ರೈ ಮಾಡಿಬಿಟ್ಟು ಎಣ್ಣೆಲಿ, ಆ ಸೋಯಾಬೀನು ಸಹ ಹಾಕ್ಕೊಳ್ಳೋಣ. ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಗಾಡಿಗಳ ಸೌಂಡ್ ಜಾಸ್ತಿ. ಎಡಿಟ್ ಮಾಡಬೇಕಾದ್ರೇ ಜಾಸ್ತಿ ಗಾಡಿಗಳು ಓಡಾಡ್ತವೆ, ಅದೇನು ಅಂತಲೇ ಗೊತ್ತಿಲ್ಲ. ಮತ್ತು ನೋಡ್ತಾ ಇರ್ಬೋದು, ಸೋಯಾಬೀನ್ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ, ದೋಸೆ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಹೇಳಬೇಕಾದ್ರೆ. ಇದಕ್ಕೆ ನಾನು ಚಪಾತಿ ಮಾಡಿದ್ದೆ, ನೀವು ಬೇಕಾದರೆ ದೋಸೆ, ಇಡ್ಲಿ ಏನು ಬೇಕಾದರೂ ಮಾಡ್ಬೋದು. ಪೂರಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಇದಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ನೀರಾಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಬೇಕು. ಅಂದರೆ ಅದು ಗೊಜ್ಜು ಟೈಪ್ ಆಗಬೇಕು, ಅಷ್ಟು ನೀರು ಹಾಕಬೇಕು. ಅತಿಯಾಗಿ ನೀರು ಹಾಕೋಕ್ಕೆ ಹೋಗಬಾರ್ದು, ಸಾರು ಥರ ಇದಾಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ನೀಟಾಗಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ. ಮತ್ತು ಇವಾಗ ಇದಕ್ಕೆ ನಾನು ಮುಚ್ಚಳನ ಹಾಕ್ತೀನಿ. ಮುಚ್ಚಳ ಹಾಕಿದ ನಂತರ ಇದನ್ನು ಒಂದು 2 ವಿಸಲ್ ಅಥವಾ 3 ವಿಸಲ್ ತಗೋಬೇಕಾಗುತ್ತೆ. ಜಾಸ್ತಿ ಏನು ಬೇಡ, 2-3 ವಿಸಲ್ ಸಾಕು. ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಆ ತರಕಾರಿನೂ ಸಹ ನೀಟಾಗಿ ಬೆಂದಿರುತ್ತೆ. ನೋಡ್ತಾ ಇರ್ಬೋದು, ಈಗ ಒಂದು 2-3 ವಿಸಲ್ ಬಂದಿದೆ. ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ. ಇವಾಗ ನೋಡಿ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಇಲ್ಲಿ.
ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಹೇಳ್ಬೇಕಂದ್ರೆ ಚಿಕನ್ ತಿಂದ ಹಾಗೆ ಇರುತ್ತೆ. ಚಿಕನ್ನು ಈ ಮಟನ್ ತಿಂತೀವಲ್ಲ ಅದೇ ಥರ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರೇ ಎಷ್ಟು ಚೆಂದ ಇದೆ ಅಲ್ಲ ಕಲರು, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಪ್ಲೇಟ್ಗೆ ಹಾಕಿದ್ದೀನಿ. ಅಂದರೆ ಎಣ್ಣೆ ಈ ಥರ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಲೈಟಾಗಿ ಎಣ್ಣೆ ಹಾಕಿದ್ರೆ ಅಷ್ಟೊಂದು ಇದಿರೋದಿಲ್ಲ. ಈ ಥರ ಗೊಜ್ಜೆಲ್ಲ ಮಾಡಿದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಯಾವತ್ತೂ ಅಪರೂಪಕ್ಕೊಂದು ದಿವಸ ಎಣ್ಣೆ ಜಾಸ್ತಿ ತಿಂದರೆ ಏನೂ ಆಗೋದಿಲ್ಲ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಾನು ಪದೇ ಪದೇ ಅದನ್ನೇ ಕೇಳ್ತಾ ಇರ್ತೀನಿ. ನೋಡಿ ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಮತ್ತು ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಮತ್ತೆ ಹೊಸ ರೆಸಿಪಿಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.